ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎರಡನೇ ಆರೋಪಿಯಾಗಿರುವಂಥ ಸೋಮಶೇಖರ್ ರೆಡ್ಡಿ ಅವರು ಈಗಷ್ಟೇ ಮಾತನಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು ಘಟನೆಯ ವಿಚಾರದಲ್ಲಿ ಬುಲೆಟ್ ಬಗ್ಗೆಯೂ ಕೂಡ ಹೇಳ್ತಾ ಇದ್ರು. ನಮ್ಮ ಗನ್ಮ್ಯಾನ್ಗಳ ಬಳಿ ಇರುವಂತಹ ಗನ್ನಿಂದ ಫೈರ್ ಆದರೆ ಅದರಲ್ಲಿ ಬಳಕೆ ಮಾಡುವಂಥ ಬುಲೆಟ್ ಯಾವುದು, ಪ್ರೊಹಿಬಿಟೆಡ್ ನಿಷೇಧಕ್ಕೆ ಒಳಗಾಗಿರುವಂತಹ ಬುಲೆಟ್ ಈಗ ತಾಗಿರೋದು ಅಂತ ಹೇಳಿ. ಹಾಗಿದ್ದಾಗ ಅದು ಯಾರು, ಪ್ರೈವೇಟ್ ಗನ್ಮ್ಯಾನ್ಗಳು ಯಾರ ಬಳಿ ಇದ್ರು? ಇದ್ರ ಬಗ್ಗೆ ಈಗ ಪ್ರಶ್ನೆಯನ್ನೇ ಎತ್ತಿದ್ದಾರೆ ಸೋಮಶೇಖರ್ ರೆಡ್ಡಿ ಅವರು. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಕಲ್ಲು ತೂರಾಟ, ಭರತ್ ರೆಡ್ಡಿ ಬೇಕಂತಲೇ ಗಲಾಟೆಯನ್ನ ಎಬ್ಬಿಸಿದ್ದಾರೆ. ಅದಕ್ಕೆಲ್ಲ ಒಂದಿಷ್ಟು ಹೇಳ್ತಾ ಇದ್ರು ಅವರು. ನಾವೀಗಾಗಲೇ ವಾಲ್ಮೀಕಿ ಪುತ್ಥಳಿಯನ್ನ ನಿರ್ಮಿಸಿದ್ದೇವೆ, ಈಗ ಮತ್ತೆ ವಾಲ್ಮೀಕಿ ಪುತ್ಥಳಿಯನ್ನ ನಿರ್ಮಿಸಲು ಮುಂದಾಗಿದ್ದಾರೆ. ಒಂದು ಸರ್ಕಲ್ಗೂ ಕೂಡ SP ಸರ್ಕಲ್ ಅಂತ ಇತ್ತು, ಅದನ್ನ ವಾಲ್ಮೀಕಿ ಸರ್ಕಲ್ ಅಂತ ಮಾಡಿದ್ದೆ ರಾಮುಲು ಅಂತ ಹೇಳಿ ಸೋಮಶೇಖರ್ ರೆಡ್ಡಿ ಅವರು ಮಾತನಾಡ್ತಾ ಹೇಳಿದ್ರು. ರಾಜಶೇಖರ್ ದೇಹ ಹೊಕ್ಕಿದ್ದು ಗುಂಡೇನಿದೆ ಅದು ಅವರೇ ಫೈರ್ ಮಾಡಿದ್ದು. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಕಲ್ಲು ತೂರಾಟ ಆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಮಶೇಖರ್ ರೆಡ್ಡಿ ಅವರು ಮಾತನಾಡಿದ್ದಾರೆ. ಗಲಾಟೆ ತಕ್ಕೋಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿನೇ ಗಲಾಟೆ ತಕ್ಕೋಬೇಕು. ಯಾಕಂದ್ರೆ ರಾಜಕೀಯವಾಗಿ ಕಾಂಗ್ರೆಸ್ ಪಾರ್ಟಿನೇ ಭೂಸ್ಥಾಪಿತ ಆಗೋ ಸ್ಟೇಜಲ್ಲಿ ಇದೆ ಬಳ್ಳಾರಿಯಲ್ಲಿ. ಹಂಗಾಗಿ ಏನೋ ಒಂದು ಜಗಳ ತಕೊಂಡು ನಾನು ಕೂಡ ಒಂದು ರೀತಿಯಲ್ಲಿ ಇದ್ದೀನಿ ಅನ್ನೋ ತರ ತೋರಿಸ್ಲಿಕ್ಕೆ ಇದು ಮಾಡ್ತಾರೆ. ಸರಿ, ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ ಸಾವಾಗಿದೆ, ಒಂದು ಬುಲೆಟ್ ಫೈರ್ ಆಗಿದೆ. ಸೊ ಅದು ಎಲ್ಲಿಂದ ಬಂತು, ಯಾಕೆ ಬಂತು ಅನ್ನೋದೇನು, ಇದ್ರ ಬಗ್ಗೆ ಏನಾದರೂ ನೀವು ಪೊಲೀಸರಿಗೆ ಒತ್ತಡ ಹಾಕುವಂಥದ್ದು ಮತ್ತೆ ಅದನ್ನ ಯಾರು ಮಾಡಿರ್ಬೋದು ಅಂತೀರಿ ಸರ್? 100% ಸತೀಶ್ ರೆಡ್ಡಿ ಗನ್ಮೆನ್ ಫೈರ್ ಮಾಡೋ ವಿಡಿಯೋ ಕೂಡ ಜನರ ಹತ್ರ ಇದೆ. ಆ ಮಿಸ್ಫೈರ್ ಆಗಿ ಆ ಹುಡುಗ ತೀರ್ಕೊಂಡು ಹೋಗಿರೋದು, ರಾಜಶೇಖರ ರೆಡ್ಡಿ ಅನ್ನೋ ಹುಡುಗ. ಹಾಗಾಗಿ ನಾವು ಒತ್ತಡ ತಂದೆ ತರ್ತೀವಿ. ಬುಲೆಟ್ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಿ ಯಾವ ಗನ್ನಿಂದ ಬಂದಿದೆ ಬುಲೆಟ್ ಅನ್ನೋದು ಗೊತ್ತಾಗುತ್ತೆ 100%. ಅವಾಗ ಅದನ್ನು ಡಿಸೈಡ್. ಜನಾರ್ದನ್ ರೆಡ್ಡಿ ಅವರ ಹತ್ಯೆಗೆ ಏನಾದರೂ ಸಂಚು ನಡೆಯುತ್ತೆ? 100% ಬುಲೆಟ್ ಬಿತ್ತಲ್ಲ, ಕಾರ್ ಮೇಲೆ ಬಿದ್ದು ಕೈಗೆ ಸಿಕ್ಕಿದೆ ಅಲ್ಲ ಬುಲೆಟ್. ಸರ್, ಈಗ ಆ ಸಂದರ್ಭದಲ್ಲಿ ನೀವು ಸ್ಥಳದಲ್ಲಿ ಇದ್ರಿ ಸರ್. ಜನಾರ್ದನ್ ರೆಡ್ಡಿ ಅವರು ಗಂಗೋತಿಂದೇನೋ ಬರ್ತಾ ಇದ್ರಂತೆ. ಸೊ ಅವರ ಕಾರಿನ ಮೇಲೆ, ಅವ್ರ ಕಾರ್ ಇರ್ತಕ್ಕಂಥ ಕಡೆ ಯಾರು ಫೈರ್ ಮಾಡಿದ್ರು, ಮತ್ತೆ ಅಲ್ಲಿ ಏನಾದ್ರು ಯಾವ ರೀತಿ ಸಂಚು ಏನಾದ್ರು ಮಾಡಿದ್ರ ಅಂತ ಸರ್? ಈಗ ಅದು ಬುಲೆಟ್ ಸಿಕ್ಕಿದೆ ಅಲ್ಲ, ಅದನ್ನ ಫೋರೆನ್ಸಿಕ್ ಲ್ಯಾಬ್ ಕಳಿಸಿ ಯಾವ ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಅವಾಗ ನಾವು ಡಿಸೈಡ್ ಮಾಡ್ತೀವಿ. ನೀವು ದೂರ ಏನಾದ್ರು ದಾಖಲೆ ಮಾಡ್ತೀರಿ ಸರ್? ಏನು ಸಭೆ ಮಾಡಿ ಚರ್ಚೆ ಮಾಡ್ತೀವಿ ಎಲ್ಲರೂ, ನಮ್ಮ ತಮ್ಮ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಾವು ಕೇಸ್ ಇದು ಮಾಡ್ತೀವಿ. ಅಂದ್ರೆ ಇದಿಷ್ಟು ಸೋಮಶೇಖರ್ ರೆಡ್ಡಿ ಅವರು ಹೇಳುವಂತ ಮಾತು. ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಸಹೋದರ ಸೋಮಶೇಖರ್ ರೆಡ್ಡಿ ಅವರು ಹೇಳುವಂತ ಮಾತು. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ನ ಸಾವಿಗೆ ಸತೀಶ್ ರೆಡ್ಡಿ ಅವರೇ ಕಾರಣ. ಅಂದ್ರೆ ಅವರ ಗನ್ಮ್ಯಾನ್ಗಳೇ ಇದನ್ನ ಫೈರ್ ಮಾಡಿರುವಂತದ್ದು. ಹೀಗಾಗಿ ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಮತ್ತು ಯಾರು ಇದನ್ನ ಫೈರ್ ಮಾಡಿದಾರ ಅನ್ನುವಂಥದ್ದನ್ನ ಪೊಲೀಸರು ತಕ್ಷಣದಿಂದ ಪತ್ತೆ ಹಚ್ಚಬೇಕು. ಮತ್ತೊಂದು ಕಡೆಗೆ ನಾವು ಕೂಡ ಒಂದು ಸಭೆಯನ್ನ ಮಾಡಿ ನಾವು ಕೂಡ ದೂರನ್ನ ದಾಖಲೆ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಿನ್ನೆ ಬ್ಯಾನರ್ ಕಟ್ಟುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದ ಗಲಾಟೆ ಇದೀಗ ಓರ್ವ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆಯಲ್ಲಿ ಅಂತ್ಯವಾಗಿರುವಂಥದ್ದು. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಬಿಜೆಪಿಯ ಕಾರ್ಯಕರ್ತರುಗಳು ಕೂಡ ಸಾಕಷ್ಟು ಗಾಯಾಳುಗಳಾಗಿರುವಂಥದ್ದು. ಹೀಗಾಗಿ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿರೋದ್ರಿಂದ ಮತ್ತೆ ಈಗ ಬಿಜೆಪಿ ಮುಖಂಡರುಗಳು ಸಹಿತ ದೂರನ್ನ ದಾಖಲಿಸೋದಕ್ಕೆ ಈಗ ಚಿಂತನೆ ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ಭರತ್ ಜೊತೆ ಅಮರೀಶ್ ಎಲ್ಕೊಮ್ಮಿನ ಪಬ್ಲಿಕ್ ಟಿವಿ, ಬಳ್ಳಾರಿ. ಸೊ ಈ ವಿಚಾರದಲ್ಲಿ ಹಲವು ಪ್ರಶ್ನೆಗಳು ಎದ್ದೇಳ್ತಾ ಇದೆ. ಶುರುವಾಗಿದ್ದು ಹೇಗೆ, ಯಾವ ರೀತಿಯಾಗಿ ಅಂಥೇಳಿ, ಅದಾದ ನಂತರ ಕಲ್ಲುಗಳು ಹೇಗಾಯಿತು, ಬಡಿಗೆಗಳು ಹೇಗೆ ಬಂತು, ಸ್ಪೆಷಲಿ ಬುಲೆಟನ್ನು ತನಿಖೆ ಈಗ ಭಾಳ ಇಂಪಾರ್ಟೆಂಟ್ ಆಗಿದೆ. ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಹೋಗಬಾರ್ದು. ಆಮೇಲೆ ಯಾರ್ದೋ ರಕ್ಷಣೆಗೋಸ್ಕರನೂ ಕೂಡ ಸರ್ಕಾರ ನಿಲ್ಲಬಾರ್ದು. ಇದರಲ್ಲಿ ಕ್ಲಿಯರ್ ಕಟ್ ಆಗಿ. ಆಮೇಲೆ ನಾನು ಇದರಲ್ಲಿ ಒಂದು ಕೇಳಬೇಕಾಗಿರೋದು, ಮನೆ ಕೆಲಸದವರ ವಿಚಾರದಲ್ಲಿ ನೀವೆಲ್ಲ ಭದ್ರತೆ ವಿಚಾರ ತರ್ತಾ ಇದ್ದೀರಾ, ನಿಮ್ಮ ಕಾರ್ಯಕರ್ತರಿಗೆ ನೀವೇನು ಭದ್ರತೆಯನ್ನು ಕೊಟ್ಟಿದ್ದೀರಾ, ನಿಮ್ಮ ಪಕ್ಷಗಳಿಗೆ ನೀವು ಮಾಡ್ಕೋಬೇಕಾಗಿರುವಂಥದ್ದೇನು, ಅದು ಪ್ರಶ್ನೆ ಎದ್ದೇಳಬೇಕಲ್ವಾ? ಬೇರೆದಕ್ಕೆಲ್ಲ ಕೇಳ್ತೀರಾ. ನಿಮ್ಮ ಕಾರ್ಯಕರ್ತ ದುಡಿತಾ ಇರ್ತಾರೆ, ಅವ್ರಿಗೇನಿದೆ, ಅವರಿಗೆ ಭದ್ರತೆಯನ್ನು ಕೊಡುವಂಥವ್ರು ಯಾರು? ಎಲ್ಲ ಪಕ್ಷಗಳಿಗೂ ಬರಬೇಕಾಗಿರೋದು ಇದು. ಯಾರೋ ಸತ್ರು ಮುಗಿದೋಯ್ತು, ನಿಮಗೇನಾಗಬೇಕಿದೆ? ಕಣ್ಣೀರು ಸುರಿಸು, ಪಕ್ಷದಿಂದ ಒಂದಷ್ಟು ಕೊಟ್ಟು ಹೋಗ್ಬಿಡು, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಅವರಿಗೆ. ಇನ್ಮೇಲೆ ಅದನ್ನು ಕೇಳಬೇಕು ಇನ್ಮೇಲೆ ಜನ. ಯಾಕೆ ಅಂತಂದರೆ ನಿಮ್ಮ ಆಟಾಟೋಪಗಳಿಗೆ, ನಿಮ್ಮ ಬೇಳೆಯನ್ನು ಬಯಸ್ಕೊಳ್ಳೋಕ್ಕೋಸ್ಕರ ರಾಜಕೀಯ ಪಕ್ಷಗಳು ಕಂಡ್ಕಂಡವ್ರ ಮಕ್ಕಳನ್ನೆಲ್ಲ, ಕಾರ್ಯಕರ್ತರನ್ನು ಸಾಯಿಸ್ತೀರಲ್ರಿ. ಅವ್ರನ್ನ ಸಾಯಿಸ್ತೀರಲ್ಲ, ನಿಮಗೇನು? ನಿಮ್ಮ ಮನೆ ಮಕ್ಕಳು ಯಾರಿಗಾದ್ರೂ ಹಿಂಗೆ ಆಗಿದೆಯಾ? ಒಬ್ರಿಗಾದ್ರೂ ಏನಾದರೂ ಪೆಟ್ಟು ಬಿದ್ದಿದೆಯಾ? ಒಬ್ರಿಗಾದ್ರೂ ಗುಂಡು ಬಿದ್ದಿದೆಯಾ? ಕಂಡವ್ರು ಬಡವ್ರ ಮಕ್ಕಳನ್ನು ಕರ್ಕೊಂಡು ಬಂದುಬಿಟ್ಟು ಗುಂಡು ಹೊಡಿಸಿ ಸಾಯಿಸೋದು, ಅದರಲ್ಲಿ ಮಜಾ ತಗೊಳ್ಳೋದು, ನಿಮ್ಮ ರಾಜಕೀಯ ಬೆಳೆಯನ್ನು ಬಯಸ್ಕೊಳ್ಳೋದು. ಕೊಡ್ರಿ ಮೊದಲು ನಿಮ್ಮ ಸೆಕ್ಯೂರಿಟಿಯನ್ನು ಕಾರ್ಯಕರ್ತರಿಗೆ. ಮಸ್ಟ್ ಆ್ಯಂಡ್ ಶುಡ್ ಇದನ್ನು ಮಾಡಿಸ್ಬೇಕು. ಇನ್ನುಳಿದಂಥವ್ರಿಗೆಲ್ಲ ಭದ್ರತೆ ಅಂತೆ, ಏನು ನಿಯಮಗಳನ್ನು ತರೋದಂತೆ, ಏನು ಬಿಲ್ಗಳನ್ನು ಪಾಸ್ ಮಾಡೋದಂತೆ. ಚೆನ್ನಾಗಿದೆ ಇವ್ರದ್ದೆಲ್ಲ, ಉಳಿದವ್ರಿಗೆಲ್ಲ ತರೋದ್ರಲ್ಲಿ.